ನಮಸ್ಕಾರ. ನೀವು ಕೇಳುತ್ತಿರುವುದು ಆಡಿಯೋ ಕಥಾ ಸ್ಟುಡಿಯೋ. ಇಲ್ಲಿ ಕಥೆಗಳು ಕೇವಲ ಕೇಳುವುದಕ್ಕಲ್ಲ, ಅನುಭವಿಸುವುದಕ್ಕಾಗಿದೆ. ಇಂದು ನಾವು ಕೇಳಲಿರುವುದು ಒಂದು ಮನಮುಟ್ಟುವ ಪ್ರೇರಣಾದಾಯಕ ಕತೆ, ಪ್ರಾಮಾಣಿಕ ಹುಡುಗನ ಕತೆ. ಬನ್ನಿ ಕಥೆಯನ್ನು ಆರಂಭಿಸೋಣ. ಒಂದು ಹಸಿರುಮಯ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ವಾಸಿಸುತ್ತಿದ್ದನು. ಅವನು ತುಂಬ ಬಡ ಕುಟುಂಬದಿಂದ ಬಂದವನಾಗಿದ್ದ. ಅವನ ಮನೆ ಸಣ್ಣದು, ಸರಳ, ಆದರೆ ಅಲ್ಲಿ ಪ್ರೀತಿ ಇತ್ತು. ಅವನ ತಂದೆ ಒಬ್ಬ ಕೂಲಿ ಕಾರ್ಮಿಕ. ಪ್ರತಿದಿನವೂ ಕಷ್ಟಪಟ್ಟು ದುಡಿದು ಕುಟುಂಬವನ್ನು ಸಾಗಿಸುತ್ತಿದ್ದ. ಒಂದು ದಿನ ರಾಮುವಿನ ತಂದೆ ತೀವ್ರವಾಗಿ ಅಸ್ವಸ್ಥನಾದ. ಅವನು ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಇದರಿಂದ ಕುಟುಂಬದ ಆದಾಯ ಸಂಪೂರ್ಣವಾಗಿ ನಿಂತು ಹೋಯಿತು. ರಾಮು ತನ್ನ ತಾಯಿಯ ಮುಖ ನೋಡಿದ. ಅಲ್ಲಿ ಆತಂಕ, ಭಯ. ಅವನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ, ನಾನು ಏನಾದರೂ ಮಾಡಬೇಕು. ಮರುದಿನ ರಾಮು ಕೆಲಸಕ್ಕಾಗಿ ಹಳ್ಳಿಯ ಕಡೆಗೆ ಹೊರಟನು. ಅವನು ಹಲವಾರು ಅಂಗಡಿಗಳಿಗೆ ಹೋದ, ಆದರೆ ಯಾರೂ ಅವನಿಗೆ ಕೆಲಸ ಕೊಡಲಿಲ್ಲ. ಕೆಲವರು ಅವನನ್ನು ತಳ್ಳಿ ಹಾಕಿದರು, ಕೆಲವರು ನಕ್ಕರು, ಆದರೂ ಅವನು ನಿಲ್ಲಲಿಲ್ಲ. ಕೊನೆಗೆ ಅವನು ಒಂದು ದೊಡ್ಡ ಅಂಗಡಿಗೆ ಹೋದನು. ಅಂಗಡಿಯ ಮಾಲೀಕ ಅವನನ್ನು ಗಮನದಿಂದ ನೋಡಿದ. ನೀನು ಕೆಲಸ ಮಾಡಬಲ್ಲೆಯಾ ಎಂದು ಕೇಳಿದ. ರಾಮು ಧೈರ್ಯವಾಗಿ ಉತ್ತರಿಸಿದ, ಹೌದು ಸರ್, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಅಂಗಡಿಯವನು ಅವನನ್ನು ಪರೀಕ್ಷಿಸಲು ಯೋಚಿಸಿದ. ಅವನು ಒಂದು ಹಣದ ಚೀಲವನ್ನು ತೆಗೆದು ರಾಮುವಿಗೆ ನೀಡಿದ. ಇದನ್ನು ನನ್ನ ಮನೆಗೆ ತೆಗೆದುಕೊಂಡು ಹೋಗು ಎಂದನು. ರಾಮು ಚೀಲವನ್ನು ಹಿಡಿದು ಮನೆಗೆ ಹೊರಟನು. ಮಧ್ಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯಿತು. ಈ ಹಣವನ್ನು ನಾನು ಇಟ್ಟುಕೊಂಡರೆ ನಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಅವನಿಗೆ ತಂದೆಯ ಮುಖ ನೆನಪಾಯಿತು, ತಾಯಿಯ ಕಣ್ಣೀರು ನೆನಪಾಯಿತು. ಆದರೆ ಅವನ ಮನಸ್ಸು ಹೇಳಿತು, ಇದು ತಪ್ಪು. ರಾಮು ತಕ್ಷಣ ನಿಂತ. ಅವನು ತಿರುಗಿ ಮತ್ತೆ ಅಂಗಡಿಯ ಕಡೆಗೆ ಓಡಿದ. ಅವನು ಚೀಲವನ್ನು ನೀಡಿ ಹೇಳಿದ, ಸರ್, ಇದು ನಿಮ್ಮದು, ನಾನು ಇದನ್ನು ತೆಗೆದುಕೊಳ್ಳಲಾರೆ. ಅಂಗಡಿಯವನು ನಗುತ್ತಾ ಹೇಳಿದ, ನಾನು ನಿನ್ನನ್ನು ಪರೀಕ್ಷಿಸಿದೆ, ನೀನು ಗೆದ್ದೆ. ನನಗೆ ನಿನ್ನಂಥ ಪ್ರಾಮಾಣಿಕ ವ್ಯಕ್ತಿ ಬೇಕು. ಅವನು ರಾಮುವಿಗೆ ಕೆಲಸ ನೀಡಿದ. ಆ ದಿನದಿಂದ ರಾಮುವಿನ ಜೀವನ ಬದಲಾಗತೊಡಗಿತು. ಅವನ ಕುಟುಂಬ ಮತ್ತೆ ಸಂತೋಷ ಕಂಡಿತು. ತಂದೆ ಗುಣಮುಖನಾದ, ತಾಯಿ ನಗಲು ಆರಂಭಿಸಿದಳು. ರಾಮು ತನ್ನ ಜೀವನದಲ್ಲಿ ಯಶಸ್ವಿಯಾದ. ಈ ಕತೆ ನಮಗೆ ಹೇಳುವುದು, ಪ್ರಾಮಾಣಿಕತೆ ಯಾವಾಗಲೂ ಜಯ ತರುತ್ತದೆ. ಸಂಕಷ್ಟದಲ್ಲಿದ್ದರೂ ತಪ್ಪು ಮಾರ್ಗವನ್ನು ಆರಿಸಬಾರದು. ಸತ್ಯದ ದಾರಿ ಕಷ್ಟಕರವಾದರೂ ಅದು ನಮ್ಮನ್ನು ಯಶಸ್ಸಿಗೆ ಕರೆದೊಯ್ಯುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಆಡಿಯೋ ಕಥಾ ಸ್ಟುಡಿಯೋ ಜೊತೆ ಇರಿ. ಧನ್ಯವಾದಗಳು.